ತುಂಬ ವಿಚಾರದಲ್ಲಿ, ನಮ್ಮನ್ನು ಬಿಟ್ಟು ಹೋದವರ ವಿಚಾರದಲ್ಲಿ, ನಮಗೆ ಮೋಸ ಮಾಡಿದವರ ವಿಚಾರದಲ್ಲಿ ನಾವು ತುಂಬ ಅಂದರೆ ತುಂಬ ದೇವರನ್ನು ದೂಷಿಸ್ತಾ ಹೋಗ್ತೀವಿ. ದೇವ್ರು ನನಗೆ ಹೀಗೆ ಮಾಡಿಬಿಟ್ಟ, ದೇವ್ರು ನನಗೆ ಮೋಸ ಮಾಡ್ದ, ನಾನು ಇಷ್ಟು ಒಳ್ಳೆಯವನಾಗಿದ್ದೆ ಆದರೂ ಕೂಡ ನನಗೆ ಮೋಸ ಮಾಡ್ದ ಅಂತ. ಬಟ್ ನಾವು ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಿಲ್ಲ. ಪ್ರತಿ ರಿಜೆಕ್ಷನ್ನ ಹಿಂದೆ ದೇವರು ಇನ್ಯಾವುದೋ ರೀಡೈರೆಕ್ಷನನ್ನು ಕನೆಕ್ಟ್ ಮಾಡಿರ್ತಾನೆ. ನಮಗೆ ಯಾವುದೋ ಬೇರೆದೇ ದಾರಿಯನ್ನು ತೋರಿಸಿರ್ತಾನೆ. ಇದು ನಿನಗೆ ಸೂಕ್ತ ಅಲ್ಲ, ಅರ್ಥ ಮಾಡ್ಕೊ ಅಂತ ಹೇಳಿ ಪದೇ ಪದೇ ಅದೇ ವ್ಯಕ್ತಿಯಿಂದ ನಮಗೆ ನೋವು ಮಾಡ್ತಾ ಹೋಗ್ತಾನೆ. ಬಟ್ ನಾವೇನು ಅನ್ಕೊತೀವಿ, ಇಲ್ಲ ನನಗೆ ಪದೇ ಪದೇ ಮೋಸ ಆಗ್ತಾ ಇದೆ, ನನಗೆ ತುಂಬ ಹರ್ಟ್ ಆಗ್ತಾ ಇದೆ, ದೇವ್ರನ್ನ ನಾನು ಒಬ್ಬಳೇನ ಕಾಣಿಸಿದ್ದು ಅಂತ ಪ್ರತಿ ಬಾರಿ ದೇವರನ್ನ ದೂಷಿಸ್ತಾ ಹೋಗ್ತೀವಿ. ಎಷ್ಟೊಂದು ಸತಿ ನಾವು ಅಂದ್ಕೊಂಡಂಥ ಪ್ಲ್ಯಾನ್ ಸಕ್ಸಸ್ ಆಗೋದೇ ಇಲ್ಲ. ಕಾರಣ ದೇವರು ಆ ಪ್ಲ್ಯಾನ್ಗಿನ್ನ ಇನ್ಯಾವುದೋ ಬೆಟರ್ ವರ್ಷನನ್ನು ನಮಗೆ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿರ್ತಾನೆ. ಹಾಗಂತ ನಾವು ಆ ಪ್ಲ್ಯಾನ್ ಆಗಲೇ ಇಲ್ಲ ಅಂಥೇಳಿ ಮತ್ತೆ ದೇವರನ್ನು ದೂಷಿಸ್ತಾ ಹೋಗ್ತೀವಿ. ಮತ್ತೊಂದು ಕಡೆ ನಿಮಗೆ ಒಬ್ಬ ವ್ಯಕ್ತಿ ಇಷ್ಟ ಆಗ್ತಾ ಇಲ್ಲ ಅಥವಾ ಆ ವ್ಯಕ್ತಿ ನಿನಗೆ ಡಿಸರ್ವ್ ಇಲ್ಲ ಅಂತ ಅಂದರೂ ಕೂಡ ದೇವರು ಆ ವ್ಯಕ್ತಿಯನ್ನು ಹೇಗಾದರೂ ಮಾಡಿ ನಿಮ್ಮಿಂದ ದೂರ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಬಿಕಾಸ್ ಮುಂದೆ ದೊಡ್ಡ ಅನಾಹುತ ಆಗಬಾರ್ದು ಅಂತ. ಈಗ ನಾವು ಚಿಕ್ಕ ಕಷ್ಟಗಳನ್ನು, ಚಿಕ್ಕ ನೋವುಗಳನ್ನು ತಡ್ಕೊಂಡ್ರೆ ದೇವರು ಮುಂದೆ ದೊಡ್ಡ ನೋವನ್ನು ಕೊಡೋದಿಲ್ಲ. ಅದರ ಅರ್ಥ ನಾವು ಎಷ್ಟೇ ನೋವನ್ನು ಈಗ ನಾವು ತಿಂತಾ ಇದ್ದೀವಲ್ಲ, ಅದು ಮುಂದೆ ದೊಡ್ಡದಾಗಿ ಪರಿಣಮಿಸೋದಿಲ್ಲ. ಹೀಗಾಗಿ ಇದನ್ನು ಅರ್ಥ ಮಾಡ್ಕೊಳ್ದೆ ನಾವು ದೇವರನ್ನ ದೂಷಿಸ್ತೀವಿ. ನನ್ನಿಂದ ನಾನು ಇಷ್ಟಪಟ್ಟವ್ರನ್ನ ಕಿತ್ಕೊಂಡ್ಬಿಟ್ಟ ಅಂತ. ಒಂದ್ಸತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೋಡಿ, ಎಷ್ಟೋ ನೋವುಗಳ ಹಿಂದೆ ಮುಂದೆ ದೊಡ್ಡ ಸುಖ ಇದ್ದೇ ಇರುತ್ತೆ. ಎಷ್ಟೋ ಪ್ಲ್ಯಾನ್ಸ್ಗಳು ಫೇಲ್ಯೂರ್ ಆಗಿದಾವಲ್ಲ, ಅದರ ಮುಂದೆ ಒಂದು ದೊಡ್ಡ ಸಕ್ಸಸ್ ಸ್ಟೋರಿಗಳೇ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ದೇವರನ್ನ ದೂಷಿಸ್ತಾ ಹೋಗ್ತಾ ನಮ್ಮನ್ನು ನಾವು ಕೂಡ ಕಳ್ಕೊಳ್ತಾ ಹೋಗ್ತೀವಿ. ನಮಗೆ ಇರುವಂಥ ಒಂದು ಒಳ್ಳೆ ದಾರಿಯನ್ನು ಕೂಡ ನಾವು ಕಳ್ಕೊತಾ ಹೋಗ್ತೀವಿ. ದೇವ್ರು ನನಗೆ ಹಂಗೆ ಮಾಡ್ದ, ದೇವ್ರು ನನಗೆ ಹಿಂಗೆ ಮಾಡಿಬಿಟ್ನಲ್ಲ ಅಂತ ಹೇಳಿ ಹೇಳ್ತಾ ನಮ್ಮ ದಿನಗಳನ್ನು ದೂಡ್ತಾ ಬರೀ ದೂಷಿಸೋದ್ರಲ್ಲೇ ಹೋಗ್ಬಿಡುತ್ತೆ. ಅದ್ರ ಬದಲು ಓಕೆ, ನನಗೆ ಈ ವ್ಯಕ್ತಿಯನ್ನು ನೀನು ಕೊಟ್ಟಿಲ್ಲ, ಇನ್ಯಾವುದೋ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನೀನು ಮುಂದೆ ಪರಿಚಯಿಸ್ಬೋದು ಅಂಥೇಳಿ ನಂಬಿಕೆ ಇಟ್ಕೊಂಡು ಹೋದಾಗ ಮಾತ್ರ ನೀವು ಹಿಂದೆ ಏನು ನೋವು ಪಟ್ಟಿದ್ರಿ ಅದೆಲ್ಲವನ್ನು ಮರೆಯೋದಕ್ಕೆ ಸಾಧ್ಯ. ಕಳ್ಕೊಂಡವರ ಬಗ್ಗೆ, ಕಳ್ಕೊಂಡಿದ್ರ ಬಗ್ಗೆ ಯಾವತ್ತೂ ಕೂಡ ಬೇಸರಗೊಳ್ಳಬೇಡಿ. ಬಿಕಾಸ್ ಇವತ್ತು ನೀವು ಕಳ್ಕೊಂಡಿರೋದನ್ನು ಮತ್ತಿನ್ಯಾವುದೋ ರೂಪದಲ್ಲಿ, ಒಳ್ಳೆ ರೂಪದಲ್ಲಿ ದೇವರು ನಿಮಗೆ ಡೆಫಿನೆಟ್ಲಿ ಒಳ್ಳೆಯದನ್ನೇ ಕೊಡ್ತಾನೆ.